ಈಗ ನಾನು ಮಾಡ್ತಾ ಇರೋದು ಅದೇನೆ. ಆ ಒಂದು ಕಾನ್ಸೆಪ್ಟ್ನ ಎನ್ಕ್ಯಾಚ್ ಮಾಡಿಕೊಂಡು ಗೌತಮ್ ವಿರುದ್ಧ ತಿರುಗಿ ಬಿಡ್ತಾ ಇದ್ದೀನಿ ಅಷ್ಟೇನೆ. ಈ ಡೌಟ್ ಅನ್ನೋ ಗೆದ್ಲು ಹುಳ ಎಲ್ಲದನ್ನು ತಿಂದು ಮಣ್ಣುಪಾಲ್ ಮಾಡಕ್ ಬಿಡುತ್ತೆ. ಆ್ಯಂಡ್ ಇವನು ಮಾಡಿರೋದೆಲ್ಲ ಮಣ್ಣುಪಾಲಾಗುತ್ತೆ. ಇನ್ನು ಇವನನ್ನ ಕಾಪಾಡೋದಕ್ಕೆ ಯಾರ ಕೈಲೂ ಆಗಲ್ಲ, ಆ ದೇವರೇ ಬಂದರೂ ಆಗಲ್ಲ. ಸೊ ಈ ಗೇಮಲ್ಲಿ ಗೆಲ್ಲೋದು ನಾನೇ. ನೋಡು, ಹಾಕಿದ್ದ ನ್ಯೂಸನ್ನ ರಿಪೀಟ್ ಹಾಕಿ ಹೆಂಗ್ ರುಬ್ತಾ ಇದಾರೆ ಅವನನ್ನ ಅಂತ ನೋಡು. ಅಬ್ಬಬ್ಬಬ್ಬಬ್ಬ, ನೋಡೋದಕ್ಕೆ 2 ಕಣ್ಣು ಸಾಲದು, ಅದ್ಭುತ. ಆ ಡಿಸೈನ್ ಕ್ಯಾಪ್ಷನ್ ನೋಡು ಬೇಬಿ. ಇದಕ್ಕಿಂತ ಎಂಟರ್ಟೈನ್ಮೆಂಟ್ ಬೇಕಾ ನಿನಗೆ? ನೋಡು ನೋಡು, ಎಂಜಾಯ್ ಮಾಡು. ಕರೀರಿ ನಿಮ್ ಬಾಸ್ ಗೌತಮ್ ದಿವಾನ್ ಅವ್ರನ್ನ. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು, ಬೇಕೇ ಬೇಕು, ಬೇಕು. ಗೌತಮ್ ದಿವಾನ್, ಇವತ್ತಿಗೆ ನೀನ್ ಸತ್ತೆ, ಸರ್ವನಾಶ. ಬೇಕೇ ಬೇಕು, ಬೇಕೇ ಬೇಕು. ಏನ್ ಪಾರ್ಥ ಇದು? ಎಲ್ಲ ಕಡೆ ಇದೇ ಸುದ್ದಿ. ಹೌದು ಮಹಿ, ಸಿಚುವೇಶನ್ ಚೆನ್ನಾಗಿಲ್ಲ. ಜನ ತುಂಬ ಕೋಪದಲ್ಲಿದ್ದಾರೆ. ಅದೇ ನಮ್ಮಮ್ಮ ಅಲ್ಲಿ ಅಷ್ಟೊಂದು ಜನ ಗಲಾಟೆ ಮಾಡ್ತಿದ್ದಾರೆ. ಅಮ್ಮಮ್ಮ, ಪಪ್ಪ ಅಲ್ಲಿಗೆ ಹೋಗ್ತಾರೆ ತಾನೆ? ಪಪ್ಪಂಗೇನು ಆಗಲ್ಲ ತಾನೆ? ಇಲ್ಲ ಮಕ್ಕಳ, ನಿಮ್ಮ ಪಪ್ಪಂಗೆ ಯಾರೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವಿಬ್ರು ಹೆದರ್ಕೋಬೇಡಿ, ಗೊತ್ತಾಯ್ತಾ? ಇದನ್ನ ನನ್ನಿಂದ ನೋಡಕ್ ಆಗ್ತಿಲ್ಲ ಪಾರ್ಥ. ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ಇದು ಸಡನ್ ಆಗಿ ಆಗ್ತಾ ಇರೋದಲ್ಲ, ಯಾರು ಬೇಕು ಅಂತಾನೆ ಪ್ಲಾನ್ ಮಾಡಿ ಮಾಡ್ತಿರೋ ಆಗಿದೆ. ನನಗಂತೂ ಹಾಗೆ ಅನಿಸ್ತಾ ಇದೆ ಪಾರ್ಥ. ಹೌದು, ಇದು ಮಾಮೂಲಿ ಗಲಾಟೆ ಅಲ್ಲ. ಯಾರೋ ಜನಗಳ ಮನಸ್ಸಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ಭಯ ಹುಟ್ಟಾಗ್ತಾ ಇದ್ದಾರೆ. ಯಾವುದೋ ಒಂದು ಉದ್ದೇಶ ಇಟ್ಕೊಂಡೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್ ಅಂತ್ಯಾ? ಅದೊಂಥರ ಹಾಗೆ ಮಹಿ. ಇನ್ಮೇಲೆ ಮೇಲಿನ ಈ ಥರ ಆಗ್ತಾನೆ ಹೋಗುತ್ತೆ, ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಗಲಾಟೆ ಆಗುತ್ತೆ, ಆಮೇಲೆ ಅನುಮಾನ ಸೃಷ್ಟಿ ಆಗುತ್ತೆ, ಕೊನೆಗೆ ನಂಬಿಕೆ ಹೊಡೆದೋಗುತ್ತೆ. ಇದೇ ಅವ್ರ ಗುರಿ. ಏನು ಗೊತ್ತಾ, ಫ್ಯಾಮಿಲಿ ಒಳಗಡೆ ಈ ಹಠ, ಜಗಳ, ದ್ವೇಷ ಅನ್ಕಾಮನ್ ಅಲ್ಲ, ನಡೆಯೋದೇ ಇದೆಲ್ಲ. ಆದರೆ ಯಾರೋ ಈ ಮಟ್ಟಕ್ಕೆ ಇಳಿತಾ ಇದ್ದಾರಲ್ಲ, ಅದೇ ಡೇಂಜರ್ ಅನಿಸ್ತಾ ಇರೋದು. ಅದಕ್ಕೆ ಯಾಕೆ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಿದ್ದಾರೆ? ಇಷ್ಟೊಂದೆಲ್ಲ ಮಾಡಬೇಕಾ? ಅದು ಹಾಗೆ ಅಪೇಕ್ಷಾ. ಹಣ ಸಿಕ್ಕಿದ ಮೇಲೆ, ಕೈಗೆ ಪವರ್ ಬಂದ ಮೇಲೆ ಮನುಷ್ಯನ ಆಲೋಚನೆನೇ ಚೇಂಜ್ ಆಗೋಗುತ್ತೆ. ಅದ್ರ ಜೊತೆಗೆ ದ್ವೇಷನೂ ಸೇರಿಕೊಂಡ್ರೆ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದಂಗೆ ಅಷ್ಟೇ ಆಗಿರೋದು. ಆದರೂ ಪಾರ್ಥ, ಇದು ಎಲ್ಲಿ ಹೋಗಿ ಮುಟ್ಟುತ್ತೋ ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಅತ್ತೆ, ಅವರು ಒಂದು ಗುರಿ ಇಟ್ಕೊಂಡು ಮುಂದುವರಿತಾ ಇದ್ದಾರೆ. ಅವ್ರ ಗುರಿ ಇಷ್ಟೇ, ಬಿಗ್ ಬ್ರೋ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಬಾರ್ದು, ಅವ್ನು ಹಾಳಾಗಿ ಹೋಗಬೇಕು. ಅದೇ ಅವ್ರ ಗುರಿ. ನೀನ್ ಮಾತಾಡ್ತಿರೋದು ನೋಡ್ತಿದ್ರೆ ಯಾರ ಮೇಲೂ ಅನುಮಾನವಿರೋ ಆಗಿದೆ. ಈಗ ಯಾಕೆ ಆ ಮಾತು? ಈಗ ಯಾರು ಅಂತ ತಿಳ್ಕೊಳ್ಳೋದ್ಕಿಂತ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಫಸ್ಟ್ ನೋಡೋಣ ಮಹಿ. ಓಕೆ? ಅಮ್ಮಮ್ಮ, ಪಪ್ಪಂಗೇನಾದ್ರೂ ಆದರೆ ಏನು ಮಾಡೋದು? ಬಿಡ್ತು ಅನ್ನೆ ಬಂಗಾರಿ, ಪಪ್ಪನಿಗೆ ಏನೂ ಆಗೋದಿಲ್ಲ. ಈಗಲೇ ಅಣ್ಣಂಗೆ ಕಾಲ್ ಮಾಡಿ ಆಫೀಸ್ ಹತ್ರ ಹೋಗ್ಬೇಡ ಅಂತ ಹೇಳ್ತೀನಿ. ಮಹಿ ಬೇಡ ನೋಡು, ಬಿಗ್ ಬ್ರೋ ಅವ್ನ ಲೈಫಲ್ಲಿ ಇಂಥ ಸಿಚುವೇಶನ್ಸ್ನ ತುಂಬ ನೋಡಿದೆ. ಅವನಿಗೆ ಜನಗಳನ್ನ ಮ್ಯಾನೇಜ್ ಮಾಡೋದು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಯು ಡೋಂಟ್ ವರಿ. ಆದರೂ ಮನ್ಸು ಒಪ್ತಾ ಇಲ್ಲ ಪಾರ್ಥ, ಯಾಕೋ ಭಯ ಆಗ್ತಾ ಇದೆ. ಅತ್ತೆ, ನಾವು ಧೈರ್ಯವಾಗಿರಬೇಕು. ನಾವು ಧೈರ್ಯ ಕಳ್ಕೊಂಡು ಅಣ್ಣಂಗೆ ಫೋನ್ ಮಾಡಿದ್ರೆ ಅವನ ಧೈರ್ಯನೂ ಕುಗ್ಗೋಗಲ್ವಾ? ಸೊ ಬೇಡ. ಅಮ್ಮಮ್ಮ, ಪಪ್ಪ ಸೇಫ್ ಆಗಿರ್ತಾರಲ್ವಾ? ಏನೂ ಆಗಲ್ವಲ್ಲ?
ಆನಂದ್ ಏನಿದೆಲ್ಲ? ಅಮ್ಮ ಅಲ್ಲಿ ನೋಡಿ ಅಮ್ಮ, ಪಾಪ ಆನಂದ್. ಆನಂದ್ ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ನೋಡಿ ಹೇಗ್ ಮಾಡಿದ್ರು. ಸಮಾಧಾನ ಮಾಡ್ಕೋಪರ್ಣ. ಕೆಲವೊಮ್ಮೆ ಯಾರು ಏನ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಜನ ಏನ್ ನಂಬ್ತಾರೆ ಅನ್ನೋದೇ ಮುಖ್ಯ ಆಗುತ್ತಮ್ಮ. ಗುಂಪಲ್ಲಿದ್ದಾಗ ಜನ ಹುಚ್ಚಿರ್ತರ ಆಡ್ತಾರೆ, ವಿವೇಕ ಅನ್ನೋದೇ ಇರಲ್ಲ ಅವ್ರಿಗೆ. ಎಲ್ಲರೂ ಆವೇಶಕ್ಕೊಳಗಾಗ್ತಾರೆ, ಮನುಷ್ಯತ್ವನೇ ಮರ್ತು ಬಿಡ್ತಾರೆ. ನಮ್ಮ ಸಮಾಜನೇ ಹೀಗೆ. ಮೊದಲು ಶಿಕ್ಷೆ ಕೊಡುತ್ತೆ, ಆಮೇಲೆ ಪರಾಮರ್ಶೆ ನಡೆಯುತ್ತೆ. ಅಷ್ಟರೊಳಗೆ ಅವಘಡ ಆಗೋಗಿರುತ್ತೆ. ಅದ್ರ ಹೊಣೆನ ಯಾರೂ ತಗೊಳ್ಳಲ್ಲ. ಪಶ್ಚಾತ್ತಾಪ ಅಂತ ಯಾರಿಗೂ ಇರಲ್ಲ. ಅದರಿಂದ ನೊಂದವರು ತಮ್ಮ ನೋವನ್ನ ನುಂಗ್ಬೇಕಷ್ಟೆ. ಇವತ್ತು ನಾವು, ನಾಳೆ ಇನ್ಯಾರು. ಈ ಕೆಟ್ಟ ವ್ಯವಸ್ಥೆಯಲ್ಲಿ ಎಲ್ಲರೂ ಬಲಿ ಆಗ್ತಾರಮ್ಮ. ಪಾಪ ಅಮ್ಮ, ಅವನು ಎಷ್ಟು ಎಕ್ಸ್ಪ್ಲೈನ್ ಮಾಡ್ತಿದ್ದಾನೆ, ಆದ್ರೂ ನೋಡಿ ಯಾರು ಕೇಳ್ತಾನೆ ಇಲ್ಲ. ಏನ್ ಮಾಡೋದು ಅಪ್ಪಣ್ಣ? ಕೇಳೋ ಮನಸ್ಸಿದ್ದವ್ರಿಗೇನೆ ಇನ್ನೊಬ್ರು ಹೇಳಿದ ಮಾತು ಕೇಳಿಸೋದು, ಅರ್ಥ ಆಗೋದು. ಕೋಪದಲ್ಲಿದ್ದವ್ರಿಗೆ ಇದೆಲ್ಲ ಕೇಳಿಸೋದು ಇಲ್ಲ, ಕಾಣಿಸೋದು ಇಲ್ಲಮ್ಮ. ಕಣ್ಣಿದ್ದು ಕುರುಡ್ರಾಗ್ತಾರೆ, ಕಿವಿ ಇದ್ದು ಕಿವುಡ್ರಾಗ್ತಾರೆ. ಅಂಥವ್ರಿಗೆ ಏನ್ ಮಾಡೋದು ಹೇಳು? ನೋಡಿ ಅಮ್ಮ, ಅಲ್ಲಿ ಅವನೊಬ್ಬನೇ ಇದ್ದಾನೆ, ಅವನ ಜೊತೆ ಯಾರೂ ಇಲ್ಲ. ನೀನ್ ಸಮಾಧಾನ ಮಾಡ್ಕೋ, ಅವನಿಗೇನು ಆಗಲ್ಲ. ದೇಹಕ್ಕೇನೂ ಆಗದೆ ಇರ್ಬೋದಮ್ಮ, ಆದ್ರೆ ಅಷ್ಟು ಜನರ ಮಧ್ಯೆ ಅವಮಾನ ಆಗಿದೆಯಲ್ಲ, ಪಾಪ ಅವನ ಮನ್ಸಿಗೆ ಎಷ್ಟು ನೋವಾಗಿರ್ಬೋದು. ಆ ನೋವು ಹಾಗೆ ಉಳ್ದೋಗ್ಬಿಡುತ್ತಲ್ವಮ್ಮ. ಸಾಕು, ಇದನ್ನೆಲ್ಲ ನೋಡೋದು ಬೇಡ. ನೀನ್ ಇಲ್ಲಿ ನೋವು ಅನ್ಭವಿಸ್ತಾ ಇದೀಯ, ಬೇಡ. ನಾನು ಇದನ್ನೆಲ್ಲ ನೋಡೋದಕ್ಕಾಗಲ್ಲಮ್ಮ. ಬೇಕೇ ಬೇಕು, ಬೇಕೇ ಬೇಕು. ಹಲೋ ಹಲೋ ಹಲೋ, ಒಂದ್ ನಿಮಿಷ. ಗೌತಮ್ ಸರ್ಗೆ ಹೇಳಿದೀನಿ, ಅವರೇ ಬರ್ತಾರೆ. ನಿಮ್ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತಾರೆ. ಸ್ವಲ್ಪ ಹೊತ್ತಿರಿ. ಭೂಮಿಕಾ, ನೀವು ಇಲ್ಲೇ ರೀ, ನಾ ಮಾತಾಡ್ಕೊಂಬರ್ತೀನಿ. ಇಲ್ಲ, ನಾನು ಬರ್ತೀನಿ. ಬೇಡ, ಮಾಬ್ ಮೆಂಟಾಲಿಟಿ ನಿಮ್ಗೆ ಗೊತ್ತಿಲ್ಲ. ನೋಡ, ನಾನು ಸಮಾಧಾನ ಮಾಡ್ತೀನಿ. ಹುಷಾರು. ಬಂದ್ರು ನೋಡಿ.